ಎಲ್ಲರಿಗೂ ನಮಸ್ಕಾರ. ಸಾಗಸ್ ಬೈ ಸಿಂಧೂರ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ನಾನು ಇವತ್ತು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜೇಬಲ್ ದುಡ್ಡಿದ್ರೂ ಕೂಡ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋಕ್ಕೆ ಹೆದರ್ಕೊಳ್ಳೋ ನಮ್ಮಂಥ ಅನೇಕ ಜನರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಏರ್ಪೋರ್ಟ್ನಲ್ಲಿ ನಾವು ಅನುಸರಿಸಬೇಕಾದಂಥ ಕೆಲವೊಂದು ಪ್ರೊಸೀಜರನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಎಷ್ಟು ಈಸಿಯಾಗಿ ನಾವು ಪ್ರಯಾಣ ಮಾಡ್ಬೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಈಗ ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 1 ಇದ್ದೀನಿ. ನಾವು ಯಾವುದೇ ಏರ್ಪೋರ್ಟಿಗೆ ಹೋದರೆ ನಮಗೆ ಅಲ್ಲಿ ಆಲ್ಮೋಸ್ಟ್ ಸುಮಾರು ಗೇಟ್ಗಳು ಕಾಣಿಸುತ್ತೆ, ಅಂದರೆ ಏರ್ಪೋರ್ಟ್ ಒಳಗೆ ಹೋಗ್ಲಿಕ್ಕೆ. ಕೆಲವೊಂದು ಗೇಟ್ಗೆ ಅರೈವಲ್ ಅಂತ ಬೋರ್ಡ್ ಹಾಕಿರ್ತಾರೆ, ಕೆಲವೊಂದಕ್ಕೆ ಡಿಪಾರ್ಚರ್ ಅಂತ ಹಾಕಿರ್ತಾರೆ. ಡಿಪಾರ್ಚರ್ ಅಂತ ಹೇಳಿದ್ರೆ ನಿರ್ಗಮನ, ಅಂದರೆ ನಾವು ಬೇರೆ ಕಡೆಗೆ ಇಲ್ಲಿಂದ ಪ್ರಯಾಣ ಮಾಡಬೇಕು ಅಂದರೆ ಆ ಗೇಟ್ ಮೂಲಕ ಒಳಗಡೆ ಹೋಗಬೇಕು. ನೀವಿಲ್ಲಿ ನೋಡಬಹುದು, ನಾನು ಡಿಪಾರ್ಚರ್ ಗೇಟ್ ಹತ್ರ ಹೋಗ್ತಾ ಇದ್ದೀನಿ. ಈ ಡಿಪಾರ್ಚರ್ ಗೇಟ್ ಹತ್ರ ನಮಗೆ ಸುಮಾರು ಜನ ಈ ಸೆಕ್ಯೂರಿಟಿ ಆಫೀಸರ್ಸ್, ಅಂದರೆ ಈ ಪೊಲೀಸ್ ಆಫೀಸರ್ಸ್ ನಿಂತಿರ್ತಾರೆ. ಏನು ಅಂತ ಹೇಳಿದ್ರೆ, ನಮ್ಮ ಟಿಕೆಟ್ ವ್ಯಾಲಿಡ್ ಇದೆಯೋ ಇಲ್ಲೋ, ನಮ್ಮ ಪ್ರಯಾಣ ಇವತ್ತೇ ಹೌದೋ ಅಲ್ವೋ ಅನ್ನೋದನ್ನ ನಮ್ಮ ಟ್ರಾವೆಲ್ ಡಾಕ್ಯುಮೆಂಟನ್ನು ಚೆಕ್ ಮಾಡಿ ಏರ್ಪೋರ್ಟ್ ಒಳಗಡೆ ಪ್ರವೇಶ ಕೊಡ್ತಾರೆ. ನಿಮ್ಮ ಹತ್ರ ಮೊಬೈಲ್ನಲ್ಲೇ ಇರ್ತಕ್ಕಂತಹ ಈ ಟಿಕೆಟ್ ಆಗಿರ್ಬೋದು, ಅಥವಾ ಹಾರ್ಡ್ ಕಾಪಿ ನೀವು ಪ್ರಿಂಟ್ಔಟ್ ತೆಗೆಸ್ಕೊಂಡಿದ್ರೆ ಆ ಟಿಕೆಟ್ ಆಗಿರ್ಬೋದು. ಆ ಟಿಕೆಟನ್ನು ಹಿಡ್ಕೊಂಡು ಯಾವುದಾದ್ರೂ ಒಂದು ವ್ಯಾಲಿಡ್ ಐ ಡಿ ಕಾರ್ಡು, ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ, ಪ್ಯಾನ್ ಕಾರ್ಡು, ಅಂದರೆ ನೀವು ಟಿಕೆಟ್ ಬುಕ್ ಮಾಡುವಾಗ ಯಾವ ಹೆಸರು ಕೊಟ್ಟಿರ್ತೀರಲ್ಲ ಆ ಹೆಸರು ಕರೆಕ್ಟಾಗಿ ನಿಮ್ಮ ಐ ಡಿ ಕಾರ್ಡಲ್ಲಿ ಇರಬೇಕು. ಅಂಥ ಐ ಡಿ ಕಾರ್ಡನ್ನು ತೊಗೊಂಡು ನೀವು ಹೋದರೆ ಆಯಿತು. ಈ ನಾರ್ಮಲ್ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್, ಪ್ಯಾನ್ ಕಾರ್ಡು ಇವೆಲ್ಲ ಡೊಮೆಸ್ಟಿಕ್ ಟ್ರಾವೆಲ್ಗೆ ಆಯಿತು ಹೇಳಿದ್ರೆ, ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಖಂಡಿತವಾಗಿ ಪಾಸ್ಪೋರ್ಟ್ ಇರಲೇಬೇಕು. ಅದೊಂದೇ ಇಂಟರ್ನ್ಯಾಷನಲ್ ವ್ಯಾಲಿಡ್ ಟ್ರಾವೆಲ್ ಡಾಕ್ಯುಮೆಂಟ್ ಅಂತ ಹೇಳೋದು. ಸೊ ಮೋಸ್ಟ್ ಆಫ್ ದ ಅಂದರೆ ಡೊಮೆಸ್ಟಿಕ್, ಅಂದರೆ ಭಾರತದ ಒಳಗಡೆ ನೀವು ಓಡಾಡಬೇಕು ಅಂತ ಹೇಳಿದ್ರೆ ನಿಮಗೇನು ಪಾಸ್ಪೋರ್ಟ್ ಅಗತ್ಯ ಇಲ್ಲ. ನಿಮ್ಮಲ್ಲಿರುವಂಥ ಯಾವುದಾದ್ರೂ ಒಂದು ಗೌರ್ಮೆಂಟ್ ವ್ಯಾಲಿಡ್ ಐ ಡಿ ಪ್ರೂಫ್ ಇದ್ದರೆ ಸಾಕು. ಅದನ್ನು ತೊಗೊಂಡು ನೀವು ಹೋದರೆ, ನೀವು ಇಲ್ಲಿ ನಿಮ್ಮದು ಟಿಕೆಟು ಮತ್ತು ನಿಮ್ಮದು ಫೋಟೋ ಐ ಡಿ ಕಾರ್ಡ್, ಅಂದರೆ ನಿಮ್ಮದು ಫೋಟೋ ಕೂಡ ಇರಬೇಕು. ಆ ಐ ಡಿ ಕಾರ್ಡನ್ನು ಚೆಕ್ ಮಾಡಿ ಏರ್ಪೋರ್ಟ್ ಒಳಗಡೆ ಬಿಡ್ತಾರೆ. ಸೊ ನಾನಿಲ್ಲಿ ಏರ್ಪೋರ್ಟ್ ಒಳಗಡೆ ಈಗ ಪ್ರವೇಶ ಮಾಡಿದ್ದೀನಿ. ನಾನು ಆಲ್ರೆಡಿ ಚೆಕ್ ಇನ್ ಮಾಡಿದ್ದೆ. ನೀವು ವೆಬ್ ಚೆಕ್ ಇನ್ ಮಾಡೋದು, ಅಂದರೆ ನೀವು ಏರ್ಪೋರ್ಟಿಗೆ ಹೋಗೋಕ್ಕಿಂತ ಮುಂಚೆನೇ ಚೆಕ್ ಇನ್ ಯಾವ ಥರ ಮಾಡೋದು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆದರೆ ನೀವು ಅಲ್ಲಿ ಹೋದ್ಮೇಲೆ ನಿಮಗೆ ಹಾರ್ಡ್ ಕಾಪಿ ಚೆಕ್ ಇನ್ ಬೋರ್ಡಿಂಗ್ ಪಾಸ್ ಏನಾದರೂ ಬೇಕು ಅಂತ ಹೇಳಿದ್ರೆ, ಇಲ್ಲಿ ಸೆಲ್ಫ್ ಚೆಕ್ ಇನ್ ಅಂದರೆ ಒಂದಿಷ್ಟು ಸೆಲ್ಫ್ ಚೆಕ್ ಇನ್ ಕೌಂಟರ್ಗಳಿರುತ್ತೆ. ಸೊ ನೀವು ಇಲ್ಲಿ ಸೆಲ್ಫ್ ಚೆಕ್ ಇನ್ ಕೌಂಟರ್ಗಳಿಗೆ ಹೋಗಿ ನಿಮ್ಮದು PNR ಅಂತ ಹೇಳಿದ್ರೆ ನಿಮ್ಮದು ಟ್ರಾವೆಲ್ ಡಾಕ್ಯುಮೆಂಟಲ್ಲಿ ಒಂದು ನಂಬರ್ ಇರುತ್ತೆ, PNR ಅಂತ ಹೇಳಿ. ಆ ನಂಬರನ್ನು ಇಲ್ಲಿ ನೋಡಿ, MBMEFB ಅಂತ ಇದೆ. ಈ MBMEFB ಅನ್ನೋದನ್ನ ನಾವು ಇಲ್ಲಿ PNR ನಂಬರನ್ನು ಇಲ್ಲಿ ಹಾಕಿದ್ರೆ, ನೋಡಿ ಇಲ್ಲಿ ಹಾಕ್ತಿದ್ದೀನಿ MBMEFB. ಸೊ ಇದನ್ನು ಹಾಕಿ ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಟ್ಟರೆ ನಿಮ್ಮದು ಹೆಸರು ಅಲ್ಲಿ ತೋರಿಸುತ್ತೆ. ಹೆಸರು ಮತ್ತು ನಿಮ್ಮದು ಸೀಟು ಕೂಡ ತೋರಿಸುತ್ತೆ. ನಿಮಗೇನಾದರೂ ಸೀಟ್ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕೆಲವೊಂದ್ಸರಿ ಅವಕಾಶ ಇದ್ದರೆ ಸೀಟ್ ಚೇಂಜ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ಕಂಟಿನ್ಯೂ ಅಂತ ಕೊಟ್ಟರೆ ಆಯಿತು. ನಿಮ್ದು ಏನಾದರೂ ಚೆಕ್ ಇನ್ ಬ್ಯಾಗ್, ಅಂದರೆ ಯಾವುದಾದ್ರೂ ಬ್ಯಾಗನ್ನು ನೀವು ಹೊತ್ಕೊಂಡು ಓಡಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಬ್ಯಾಗ್ ಡ್ರಾಪ್ ಮಾಡ್ಬೋದು. ಅದು ಕೂಡ ವ್ಯವಸ್ಥೆ ಇರುತ್ತೆ. ಅದು 15 kg ಮ್ಯಾಕ್ಸಿಮಮ್ ಲಿಮಿಟ್ಟು. ಸೊ ಅದನ್ನು ನಾನು ಒಂದೇ ಬ್ಯಾಗ್ ಇರೋದು ಚೆಕ್ ಇನ್ನು, ಸೊ ಅದನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ನಂತರದಲ್ಲಿ ಯಾವುದೇ ನಮ್ಮ ಹತ್ರ ಮಾದಕ ವಸ್ತುಗಳಿಲ್ಲ ಅಥವಾ ಆಯುಧಗಳಿಲ್ಲ ಅನ್ನೋದನ್ನ ನಾನು ಒಂಥರ ಕನ್ಸೆಂಟ್ ಕೊಟ್ಬಿಟ್ಟು ಓಕೆ ಕೊಟ್ಟರೆ ನಮಗೆ ಇಲ್ಲಿ ಬ್ಯಾಗ್ ಟ್ಯಾಗ್ ಬರುತ್ತೆ. ಬ್ಯಾಗ್ ಟ್ಯಾಗ್ ಅಂತ ಹೇಳಿದ್ರೆ, ಈ ಬ್ಯಾಗ್ ಟ್ಯಾಗ್ ಅಂದರೆ ನನ್ನ ಬ್ಯಾಗ್ಗೆ ನನ್ನ ಹೆಸರು ಇರೋ ಅಂಥದ್ದು ಅಥವಾ ನನ್ನ ಗುರ್ತಿರೋ ಅಂಥದ್ದು ಒಂದು ಟ್ಯಾಗ್ ಕೊಡ್ತಾರೆ. ಆ ಟ್ಯಾಗನ್ನು ಆ ಬ್ಯಾಗಿಗೆ ಅಂಟಿಸ್ಬಿಟ್ಟು ನಾನು ಅವ್ರಿಗೆ ಕೊಟ್ಟರೆ ಆ ಬ್ಯಾಗನ್ನು ಅವರು ನನಗೆ ತಲುಪಿಸ್ತಾರೆ ನೆಕ್ಸ್ಟ್ ನಾನು ಎಲ್ಲಿ ಇಳಿತೀನಲ್ಲ ಅಲ್ಲಿಗೆ. ಸೊ ಅದೇ ಥರ ನನಗೆ ಬೋರ್ಡಿಂಗ್ ಪಾಸ್ ಬೇಕು ಅಂತಂದರೆ ಬೋರ್ಡಿಂಗ್ ಪಾಸ್ ಕೂಡ ಪ್ರಿಂಟ್ ಮಾಡ್ಬೋದು. ಇದು ಬೋರ್ಡಿಂಗ್ ಪಾಸ್ ನಿಮ್ಮ ಹತ್ರ ಟಿಕೆಟ್ ಇದ್ದರೂ ಕೂಡ ಬೋರ್ಡಿಂಗ್ ಪಾಸ್ ಕಂಪಲ್ಸರಿ. ಅದು ನಿಮ್ಮದು ವ್ಯಾಲಿಡ್ ಈ ವೆಬ್ ಚೆಕ್ ಇನ್ ಮಾಡಿದರೆ ಈ ಬೋರ್ಡಿಂಗ್ ಪಾಸ್ ಆದರೂ ತೊಂದರೆ ಇಲ್ಲ, ಅಥವಾ ಈ ಥರ ಹಾರ್ಡ್ ಕಾಪಿ ಬೋರ್ಡಿಂಗ್ ಪಾಸನ್ನು ತಗೊಳ್ಳೇಬೇಕು. ಕೇವಲ ಟಿಕೆಟ್ ಇತ್ತು ಅಂತ ಹೇಳಿದ್ರೆ ನೀವು ಫ್ಲೈಟನ್ನು ಹತ್ತಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಸೊ ನಾನಿಲ್ಲಿ ಆಲ್ಮೋಸ್ಟ್ ಬ್ಯಾಗೇಜ್ ಟ್ಯಾಗು ಮತ್ತು ಬೋರ್ಡಿಂಗ್ ಪಾಸ್ ಎರಡನ್ನೂ ಕಲೆಕ್ಟ್ ಮಾಡಿಕೊಂಡು ನಾನು ಬ್ಯಾಗ್ ಡ್ರಾಪ್ ಮಾಡಬೇಕು ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ನೀವು ಯಾವ ಫ್ಲೈಟ್ ಬುಕ್ ಮಾಡಿರ್ತೀರಾ, ಅಂದರೆ ಯಾವ ಕಂಪ್ನಿ ಫ್ಲೈಟ್ ಬುಕ್ ಮಾಡಿರ್ತೀರಾ, ಇಂಡಿಗೋ ಆಗಿರ್ಬೋದು, ಏರ್ ಏಷ್ಯಾ ಆಗಿರ್ಬೋದು, ಏರ್ ಇಂಡಿಯಾ ಆಗಿರ್ಬೋದು, ಸ್ಪೈಸ್ ಜೆಟ್,
ಈ ಯಾವ ಕಂಪ್ನಿದು ನೀವು ಫ್ಲೈಟ್ ಬುಕ್ ಮಾಡಿರ್ತೀರಾ ಆ ಫ್ಲೈಟ್ ಕಂಪನಿಯ ಕೌಂಟರ್ಗೆ ನೀವು ಹೋಗ್ಬೇಕು. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಹೇಳಿದ್ರೆ, ನನ್ನ ಬ್ಯಾಗಿನ ತೂಕ ಅಂದ್ರೆ 2 ತರ ಬ್ಯಾಗು, ಒಂದು ಹ್ಯಾಂಡ್ ಕ್ಯಾರಿ ಮಾಡುವಂತ ಬ್ಯಾಗು, ಇನ್ನೊಂದು ಚೆಕ್ ಇನ್ ಮಾಡುವಂತ ಬ್ಯಾಗು. ಸೊ ಈ ರೀತಿ 2 ಬ್ಯಾಗ್ ಇರೋದ್ರಿಂದ ಹ್ಯಾಂಡ್ ಕ್ಯಾರಿ ಮಾಡೋದು ಮ್ಯಾಕ್ಸಿಮಮ್ 7 kg ಇದ್ರೆ ನಡೆಯುತ್ತೆ. ಮತ್ತೆ ಚೆಕ್ ಇನ್ ಬ್ಯಾಗೇಜಿನ ತೂಕ 15 kg ಒಳಗಿರ್ಬೇಕು. ಅಕಸ್ಮಾತ್ ನಿಮಗೆ ಏನಾದರೂ ಡೌಟ್ ಇತ್ತು ಹೇಳಿದ್ರೆ ಒಂದ್ಸರಿ ನೀವು ಅಲ್ಲೇ ತೂಕ ಹಾಕೊಂಡು ಚೆಕ್ ಮಾಡಿ ಅನಗತ್ಯ ವಸ್ತುಗಳನ್ನು ತೆಗಿಯೋದಿತ್ತು ಅಂದ್ರೆ ನೀವು ತೆಗಿಬಹುದು. ಯಾಕೆ ಹೇಳಿದ್ರೆ ಎಕ್ಸೆಸ್ ಬ್ಯಾಗೇಜ್ ಅಂದ್ರೆ 15 kg ಜಾಸ್ತಿ ಇದ್ರೆ ಪ್ರತಿ ಕೆಜಿಗೆ ನಾವು ಎಕ್ಸ್ಟ್ರಾ ದುಡ್ಡನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ. ಸೊ ನಾನೀಗ ನೋಡಿ, ನಾನು ಇಂಡಿಗೋ ಫ್ಲೈಟ್ ಬುಕ್ ಮಾಡಿರೋದ್ರಿಂದ ಇಂಡಿಗೋ ಬ್ಯಾಗ್ ಡ್ರಾಪ್ ಕೌಂಟರಿಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ಈಗೇನೋ ಕ್ಯೂ ಇಲ್ಲ. ಕೆಲವೊಂದ್ಸರಿ ಸುಮಾರು ಜನ ಅಂದ್ರೆ ರಶ್ ಟೈಮಿಂಗ್ ಆಯ್ತು ಹೇಳಿದ್ರೆ ಕ್ಯೂ ದೊಡ್ಡದಿರುತ್ತೆ. ಸೊ ನೀವು ಕ್ಯೂ ಅಲ್ಲಿ ಹೋಗ್ಬಿಟ್ಟು ಆ ಕೌಂಟರ್ಗೆ ನೀವು ನಿಮ್ಮ ಬ್ಯಾಗ್ ಟ್ಯಾಗ್ ಏನ್ ತಗೊಂಡು ಹೋಗಿರ್ತೀರಲ್ಲ ಆ ಬ್ಯಾಗ್ ಟ್ಯಾಗ್ ಮತ್ತೆ ಬ್ಯಾಗ್ ಅವೆರಡನ್ನು ಕೊಟ್ರಾಯ್ತು. ಕೆಲವೊಂದ್ಸರಿ ಬ್ಯಾಗ್ ಟ್ಯಾಗ್ ತಗೊಂಡು ಹೋಗದೆ ಇದ್ರು ತೊಂದರೆ ಇಲ್ಲ, ಆ ಕೌಂಟರ್ನಲ್ಲೇ ಅದನ್ನ ಪ್ರಿಂಟ್ ಮಾಡಿ ಆ ಬ್ಯಾಗಿಗೆ ಹಚ್ಚುತ್ತಾರೆ. ನೀವೇನ್ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಡೈರೆಕ್ಟ್ಲಿ ಕೌಂಟ್ರಿಗೆ ಹೋದ್ರೂ ನಡೆಯುತ್ತೆ. ಸೊ ನಾನು ಇವಾಗ ಇಂಡಿಗೋ ಬ್ಯಾಗ್ ಡ್ರಾಪ್ ಕೌಂಟರ್ಗೆ ಹೋಗ್ತಾ ಇದ್ದೀನಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ, ನಾವು ಇದೇನು ಬ್ಯಾಗ್ ಡ್ರಾಪ್ ಮಾಡ್ತೀವಲ್ಲ ಆ ಬ್ಯಾಗ್ ಅಲ್ಲಿ ಯಾವುದೇ ತರಹದ ಎಲೆಕ್ಟ್ರಾನಿಕ್ ಐಟಮ್ಸ್ ಇರಬಾರ್ದು, ಮತ್ತೆ ಯಾವುದೇ ತರಹದ ಸ್ಪಾರ್ಕ್ ಆಗುವಂತ ವಸ್ತುಗಳು ಇರಬಾರ್ದು. ಫಾರ್ ಎಕ್ಸಾಂಪಲ್ ಪವರ್ ಬ್ಯಾಂಕ್ ಆಗಿರ್ಬೋದು, ಲಿಥಿಯಂ ಬ್ಯಾಟ್ರಿ, ಲೈಟರು, ಮ್ಯಾಚ್ ಬಾಕ್ಸು, ಈ ತರದ ಐಟಮ್ಸ್ಗಳನ್ನ ಇದರಲ್ಲಿ ಇಡಬಾರ್ದು. ಸೊ ಆ ತರ ಒಂದ್ಸರಿ ಕರೆಕ್ಟ್ ಆಗಿ ನೋಡ್ಬೇಕು. ಯಾಕೆ ಹೇಳಿದ್ರೆ ಆ ತರದ ವಸ್ತುಗಳಿತ್ತು ಹೇಳಿದ್ರೆ ನಮ್ಮ ಬ್ಯಾಗು ನೆಕ್ಸ್ಟ್ ಡೆಸ್ಟಿನಿಗೆ ಬರ್ದೇ ಇರೋ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ಈ ಬ್ಯಾಗಿನ ತೂಕ ಆಲ್ಮೋಸ್ಟ್ 10 kg ಇದೆ. ಮ್ಯಾಕ್ಸಿಮಮ್ 15 kg ಇದ್ರೂ ನಡೆಯುತ್ತೆ. ಸೊ ಇನ್ನೂ 5 kg ಎಕ್ಸ್ಟ್ರಾ ನಂದು ಲಗೇಜ್ ತೊಗೊಂಡು ಹೋಗಿದ್ರು ನಡೆಯೋದು. ಸೊ ನೋಡಿ, ನಾನು ಇಲ್ಲಿ ನಂದು ಬೋರ್ಡಿಂಗ್ ಪಾಸ್ ತೋರಿಸ್ದೆ, ಹಂಗೆ ID ಕಾರ್ಡನ್ನು ಕೊಟ್ಟೆ. ಸೊ ಅವೆರಡನ್ನು ಚೆಕ್ ಮಾಡಿ ನಂದು ವ್ಯಾಲಿಡ್ ಟ್ರಾವೆಲ್ ಇದೆ ಅಂತ ಹೇಳಿ ಅವರು ಅದನ್ನ ಅಪ್ರೂವ್ ಮಾಡಿ ಬ್ಯಾಗ್ ಟ್ಯಾಗನ್ನು ಅದಕ್ಕೆ ಅಂಟಿಸ್ಬಿಟ್ಟು ಅದನ್ನ ಅವರು ತಮ್ಮ ಸುಪರ್ದಿಗೆ ತಗೊಳ್ತಾರೆ. ಸೊ ಹಾಗೇನೆ ನೀವು ಅವರು ಆ ಬ್ಯಾಗ್ ಡ್ರಾಪ್ ಮಾಡಾದ ನಂತರ ಒಂದು ಅಕ್ನಾಲೆಜ್ಮೆಂಟ್ ಸ್ಲಿಪ್, ಅಂದ್ರೆ ನೀವು ಬ್ಯಾಗ್ ಹಾಕಿದೀರಾ ಅನ್ನೋದಕ್ಕೆ ಒಂದು ಅಕ್ನಾಲೆಜ್ಮೆಂಟ್ ಅನ್ನು ಕೊಡ್ತಾರೆ. ಅದನ್ನ ತಗೊಳ್ಳೋದನ್ನ ಮರಿಬೇಡಿ, ದಯವಿಟ್ಟು ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ನೀವು ಅಲ್ಲಿ ಬ್ಯಾಗ್ ಹಾಕಿದೀರಾ ಅನ್ನೋದಕ್ಕೆ ಅದೊಂದು ಸಾಕ್ಷಿ ಅಷ್ಟೇ. ನಿಮ್ದು ಬ್ಯಾಗ್ ಡ್ರಾಪ್ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಸೆಕ್ಯೂರಿಟಿ ಚೆಕ್. ಸೆಕ್ಯೂರಿಟಿ ಅಂತ ಹೇಳಿದ್ರೆ ನಾವೇನು ಹ್ಯಾಂಡ್ ಲಗೇಜ್ ತಗೊಂಡೋಗಿದ್ದೀವಲ್ಲ ಆ ಹ್ಯಾಂಡ್ ಲಗೇಜ್, ಮತ್ತೆ ನೀವು ನಿಮ್ಮಲ್ಲಿ ಯಾವುದೇ ತರಹದ ಹಾನಿಕಾರಕ ವಸ್ತುಗಳು ಇಲ್ಲ, ನೀವು ಫ್ಲೈಟಲ್ಲಿ ಹೋಗ್ಲಿಕ್ಕೆ ಕರೆಕ್ಟಾಗಿ ಕ್ಲೀನ್ ಆಗಿದ್ದೀರಾ. ಕ್ಲೀನ್ ಇನ್ ದ ಸೆನ್ಸ್ ಯಾವುದೇ ತರಹದ ಮಾದಕ ವಸ್ತುಗಳಾಗಿರಲಿ ಅಥವಾ ಕೆಲವೊಬ್ಬರಿಗೆ ಹಾನಿ ಉಂಟು ಮಾಡುವಂತಹ ವಸ್ತುಗಳಾಗಿರಲಿ ಇಲ್ಲ ಅನ್ನೋದನ್ನ ಒಂದ್ಸರಿ ಚೆಕ್ ಮಾಡ್ತಾರೆ. ಇತ್ತು ಹೇಳಿದ್ರೆ ಅದನ್ನು ತೆಗೆದು ಹಾಕ್ತಾರೆ. ಸೊ ನಾನಿಲ್ಲಿ ಸೆಕ್ಯೂರಿಟಿ ಚೆಕ್ಗೆ ಹೋಗ್ತಾ ಇದ್ದೀನಿ. ಇಲ್ಲೂ ನೋಡಿ ಸುಮಾರು ಜನ ಪೊಲೀಸ್ ಆಫೀಸರ್ಸು, ಸೆಕ್ಯೂರಿಟಿ ಆಫೀಸರ್ಸ್ ಇರ್ತಾರೆ. ಅವರು ಒನ್ಸ್ ಅಗೇನ್ ನಮ್ಮದು ಟ್ರಾವೆಲ್ ಡಾಕ್ಯುಮೆಂಟ್ ಅಂದರೆ ಬೋರ್ಡಿಂಗ್ ಪಾಸ್ ಕಂಪಲ್ಸರಿ. ಇಲ್ಲೂ ಕೂಡ ನಮ್ಮದು ಟಿಕೆಟ್ ವ್ಯಾಲಿಡ್ ಇರೋದಿಲ್ಲ, ಟಿಕೆಟ್ ಬದಲು ನಮ್ಮದು ಬೋರ್ಡಿಂಗ್ ಪಾಸೇ ಇರಬೇಕು. ಈ ಸೆಕ್ಯೂರಿಟಿ ಚೆಕ್ ಟೈಮಲ್ಲಿ ನಮ್ಮದು ಬ್ಯಾಗಲ್ಲಿ ಯಾವುದೆಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಇರುತ್ತೆ ಅದನ್ನೆಲ್ಲ ತೆಗೆದು ಒಂದು ಟ್ರೇಗೆ ಹಾಕಬೇಕು. ಸೊ ಅದನ್ನು ಒಂದ್ಸರಿ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿಬಿಟ್ಟು ಇಲ್ಲಿ ಯಾವುದೇ ತರಹದ ಹಾನಿಕಾರಕ ಪದಾರ್ಥಗಳಿಲ್ಲ ಅಂತ ಹೇಳಿ ನಿಮ್ಮನ್ನ ಒಳಗಡೆ ಬಿಡ್ತಾರೆ. ಸೊ ಹಾನಿಕಾರಕ ಪದಾರ್ಥಗಳು ಅಂತ ಹೇಳಿದ್ರೆ ನಿಮ್ಮದು ಯಾವುದೇ ತರಹದ ಶಾರ್ಪ್ ಐಟಮ್ಸು, ಕತ್ತರಿ ಆಗಿರಲಿ, ಚಾಕುಗಳಾಗಿರಲಿ ಆ ಥರದ್ದು ಇರ್ಬೋದು. ಹಾಗೇನೆ ಖಾರದ ಪುಡಿ, ಮಸಾಲೆ ಐಟಮ್ಗಳು ಅಥವಾ ಎಣ್ಣೆ ಈ ಥರದ್ದು ಯಾವುದೂ ವಸ್ತುಗಳು ಇರಬಾರ್ದು. ಸೊ ನಿಮ್ಮದು ಸೆಕ್ಯೂರಿಟಿ ಚೆಕ್ ಆಯಿತು ಅಂದ ತಕ್ಷಣ ನಿಮ್ಮದು ಆಲ್ಮೋಸ್ಟ್ ಅರ್ಧ ಪ್ರಾಸೆಸ್ ಮುಗಿದಂಗೆ, ಅಂದರೆ ನೀವು ಆಲ್ಮೋಸ್ಟ್ ಅರ್ಧ ಟ್ರಾವೆಲ್ ಮಾಡಿದ್ದೀವಿ ಅಂತ ಅನ್ನೋ ಲೆವೆಲಿಗೆ ಇರ್ಬೋದು. ಸೊ ನಂದು ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋದೆ. ಆಲ್ಮೋಸ್ಟ್ ನೀವು ಇಲ್ಲಿ ನೋಡ್ಬೋದು, ನಿಮಗೆಲ್ಲ ರೆಸ್ಟ್ ಮಾಡಲಿಕ್ಕೆ ಇಲ್ಲಿ ಚೇರ್ಗಳು ಕೂಡ ಇರುತ್ತೆ. ಆಲ್ಮೋಸ್ಟ್ ಆಲ್ವೇಸ್ ಅಂದರೆ ಒಂದು 2 ಗಂಟೆ ಮುಂಚೆ, ನಿಮ್ಮ ಪ್ರಯಾಣಕ್ಕಿಂತ 2 ಗಂಟೆ ಮುಂಚೆ ಏರ್ಪೋರ್ಟ್ನಲ್ಲಿರೋದು ಒಳ್ಳೇದು ಅಂತ ಹೇಳ್ತಾರೆ. ಯಾಕೆ ಹೇಳಿದ್ರೆ ಈ ಎಲ್ಲ ಪ್ರೊಸೀಜರ್ಗಳು ಮುಗಿಸ್ಲಿಕ್ಕೋಸ್ಕರ. ಸೊ ನೀವೇನಾದರೂ ತುಂಬ ಟೈಮ್ ಇತ್ತು ಹೇಳಿದ್ರೆ ನಿಮಗೊಂದು ಒಳ್ಳೆ ಐಡಿಯಾ ಕೊಡ್ತೀನಿ. ಏನು ಅಂತ ಹೇಳಿದ್ರೆ ₹2 ಭರ್ಜರಿ ಊಟ ಮಾಡ್ಬೋದು ಏರ್ಪೋರ್ಟಲ್ಲಿ. ಅಂದರೆ ಲಾಂಜ್ ಇರುತ್ತೆ, ಲಾಂಜಲ್ಲಿ ಇಲ್ಲಿ ಯಾವ ಥರ ₹2 ಭರ್ಜರಿ ಭೋಜನ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಾನು ಕೂಡ ಲಾಂಜ್ಗೆ ನನ್ನ ಕಾರ್ಡನ್ನು ಯೂಸ್ ಮಾಡಿ ₹2 ಊಟ ಕೂಡ ಮಾಡಿ ಹಾಗೇನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂದು ಕೆಲಸ ಏನಿತ್ತು ಆ ಕೆಲಸನ ಆರಾಮಾಗಿ ಕೂತ್ಕೊಂಡು ಮುಗಿಸ್ದೆ. ಸೊ ಅದೆಲ್ಲ ಮುಗಿಸ್ಕೊಂಡು ಇನ್ನೇನು ಫ್ಲೈಟ್ ಟೈಮ್ ಆಯಿತು ಅಂತ ಅಂದಮೇಲೆ
ನಾನು ಲಾಂಜಿಂದ ಹೊರಗಡೆ ಬಂದೆ. ಸೊ ಲಾಂಜಿಂದ ಹೊರಗಡೆ ಬಂದ್ಬಿಟ್ಟು ಡೈರೆಕ್ಟ್ ನೀವು ನಿಮ್ಮದು ಡಿಪಾರ್ಚರ್ ಗೇಟ್, ಅಂದರೆ ಅಲ್ಲಿ ನಿಮಗೆ ನಿಮ್ಮ ಫ್ಲೈಟ್ ಯಾವ ಗೇಟಿನ ಮೂಲಕ ಹೊರಡುತ್ತೆ, ಅಂದರೆ ನೀವು ಯಾವ ಗೇಟಿನ ಮೂಲಕ ನಿಮ್ಮದು ಬೋರ್ಡಿಂಗ್ ಆಗುತ್ತೆ ಅನ್ನೋದನ್ನ ನೀವು ಬ್ಯಾಕ್ ಡ್ರಾಪ್ ಮಾಡಿರ್ತೀರಲ್ಲ ಅಲ್ಲೂ ಕೂಡ ಹೇಳಿರ್ತಾರೆ. ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಇಡೀ ಏರ್ಪೋರ್ಟ್ನಲ್ಲಿ ಅಲ್ಲಲ್ಲಿ ಈ ಥರ ಬೋರ್ಡ್, ಅಂದರೆ ಡಿಸ್ಪ್ಲೇ ಬೋರ್ಡ್ಗಳನ್ನು ಹಾಕಿರ್ತಾರೆ. ಅಂದರೆ ನಿಮ್ಮದು ಫ್ಲೈಟ್ ನಂಬರು, ನಿಮ್ಮದು ಅಂದರೆ ಯಾವ ಜಾಗದಿಂದ ಯಾವ ಜಾಗಕ್ಕೆ ಫ್ಲೈಟ್ ಪ್ರಯಾಣ ಮಾಡ್ತಾ ಇದೆ, ಮತ್ತು ಅದರದ್ದು ಡಿಪಾರ್ಚರ್ ಗೇಟು, ಅಂದರೆ ಯಾವ ಗೇಟಿಗೆ ನೀವು ಹೋಗಬೇಕು ಬೋರ್ಡಿಂಗ್ ಮಾಡಲಿಕ್ಕೆ, ಅಂದರೆ ಫ್ಲೈಟ್ ಹತ್ತಲಿಕ್ಕೆ ಅಂತ ಹೇಳಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ನೀವು ಒಂದ್ಸರಿ ಅಲ್ಲೆಲ್ಲ ಕಣ್ಣಾಡಿಸಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಕೆಲವೊಂದ್ಸರಿ ಲಾಸ್ಟ್ ಮಿನಿಟ್ನಲ್ಲಿ ಡಿಪಾರ್ಚರ್ ಗೇಟ್ ಚೇಂಜ್ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಆದ್ರಿಂದ ನೀವು ಅವಾಗವಾಗ ಕಣ್ಣಾಡಿಸ್ತಾ ಇರೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಇಲ್ಲ ಅಂತ ಹೇಳಿದ್ರೆ ಬೆಟರ್ ಮುಂಚೆನೇ ಹೋಗಿ ಡಿಪಾರ್ಚರ್ ಗೇಟ್ ಹತ್ರ ಕುತ್ಕೊಳ್ಳೋದು ಒಳ್ಳೆಯದು. ಸೊ ಇಲ್ಲಿ ನೋಡಿ, ಇಲ್ಲಿ ನಮ್ಮದು ಡಿಸ್ಪ್ಲೇ ಬೋರ್ಡಲ್ಲಿ ನಮ್ಮದು ಟೈಮ್ ಆಫ್ ಡಿಪಾರ್ಚರು ಮತ್ತು ಫ್ಲೈಟ್ ನಂಬರು ಮತ್ತು ಎಲ್ಲಿಂದ ಎಲ್ಲಿಗೆ ಮತ್ತು ಏನು ನಡೀತಾ ಇದೆ, ಅಂದರೆ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆಯಾ, ಸೆಕ್ಯೂರಿಟಿ ನಡೀತಾ ಇದೆಯಾ, ಈ ಥರದ್ದು ಅಲ್ಲಿ ಮಾಹಿತಿ ನಮಗೆ ಸಿಗುತ್ತೆ. ಸೊ ನಾನು ನನ್ನ ಫ್ಲೈಟಿನ ಮಾಹಿತಿಯನ್ನು ತಗೊಂಡು ಡೈರೆಕ್ಟ್ ನನ್ನ ಡಿಪಾರ್ಚರ್ ಗೇಟಿಗೆ ಈಗ ಹೋಗ್ತಾ ಇದ್ದೀನಿ. ಸೊ ಡಿಪಾರ್ಚರ್ ಗೇಟಿಗೆ ಹೋಗಿ ಅಕಸ್ಮಾತ್ ನಿಮಗೇನಾದರೂ ಟೈಮ್ ಇತ್ತು ಅಂತ ಹೇಳಿದ್ರೆ ನೀವು ಅಲ್ಲೆಲ್ಲ ಶಾಪಿಂಗ್ ಕೂಡ ಮಾಡ್ಬೋದು. ಸೊ ಅಷ್ಟೇ ಆದಮೇಲೆ ಇಲ್ಲಿ ನೋಡಿ ಆಲ್ರೆಡಿ ನಮ್ಮದು ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ಬೋರ್ಡಿಂಗ್ ಅಂತ ಹೇಳಿದ್ರೆ ಫ್ಲೈಟನ್ನು ಹತ್ತಿಸ್ಲಿಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಂದು ಡಿಪಾರ್ಚರ್ ಗೇಟ್ 25 ಇತ್ತು ಮತ್ತು ಡೆಸ್ಟಿನಿ ಕೋಲ್ಕತ್ತಾ. ಆ ಗೇಟಿನ ಮೇಲ್ಗಡೆ ಕೂಡ ನಮ್ಮ ಫ್ಲೈಟಿನ ಮಾಹಿತಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನೀವು ಮತ್ತೊಂದು ಸರಿ ನೋಡಿ ಅದನ್ನು ಕ್ರಾಸ್ ಚೆಕ್ ಮಾಡ್ಕೋಬೋದು. ಸುಮ್ಮನೆ ಅನ್ನೆಸೆಸರಿ ಯಾವುದೋ ಡಿಪಾರ್ಚರ್ ಗೇಟಿಗೆ ಹೋಗಿ ಸುಮ್ಮನೆ ಅಂದರೆ ಬಕ್ರಾಗಳಾಗೋದು ಅನ್ನೆಸೆಸರಿ ಅಗತ್ಯ ಇರೋದಿಲ್ಲ. ಸೊ ಇಲ್ಲಿ ನೋಡಿ ನಾನು ಒನ್ಸ್ ಅಗೇನ್ ಇಲ್ಲೂ ಕೂಡ ನಿಮ್ಮದು ಟಿಕೆಟ್ ವ್ಯಾಲಿಡ್ ಇರೋದಿಲ್ಲ. ಟಿಕೆಟ್ ಬದಲು ನಿಮ್ಮದು ಬೋರ್ಡಿಂಗ್ ಪಾಸ್, ನಾವೇನು ಹಾರ್ಡ್ ಕಾಪಿ ಅಲ್ಲಿ ಇಸ್ಕೊಂಡ್ವಿ ಆ ಹಾರ್ಡ್ ಕಾಪಿ ಅಥವಾ ನಿಮ್ಮದು ವೆಬ್ ಚೆಕ್ ಇನ್ ಮಾಡಿದರೆ ಮೊಬೈಲಲ್ಲೇ ಇರ್ತಕ್ಕಂತಹ ಇ ಕಾಪಿ, ಅಂದರೆ ಎಲೆಕ್ಟ್ರಾನಿಕ್ ಬೋರ್ಡಿಂಗ್ ಪಾಸ್, ಇದಾದರೂ ನಡೆಯುತ್ತೆ. ಸೊ ಇದನ್ನು ಅಲ್ಲಿ ಮತ್ತೊಂದು ಸರಿ ಸ್ಕ್ಯಾನ್ ಮಾಡ್ತಾರೆ. ಇದು ಸ್ಕ್ಯಾನ್ ಮಾಡಿದ್ರೆ ನೀವು ಆಲ್ಮೋಸ್ಟ್ ಬೋರ್ಡಿಂಗ್ ಆಗಿದೆ, ಅಂದರೆ ನೀವು ಫ್ಲೈಟ್ ಹತ್ತಿದ್ದೀರಾ ಅಂತ ಲೀಗಲಿ, ಅಂದರೆ ಡಾಕ್ಯುಮೆಂಟ್ ಪ್ರಕಾರ. ಸೊ ಕೆಲವೊಂದು ಸರಿ ನೀವು ಈ ಥರ ಗೇಟಲ್ಲಿ ಬಸ್ಸಲ್ಲಿ ಹತ್ತಿಸ್ಕೊಂಡು ಫ್ಲೈಟ್ ಎಲ್ಲಿ ನಿಂತಿರುತ್ತಲ್ಲ ಅಲ್ಲಿಗೆ ಬಸ್ ಮೂಲಕ ಕರ್ಕೊಂಡೋಗಿ ಫ್ಲೈಟ್ ಹತ್ತಿಸ್ತಾರೆ. ಇಲ್ಲ ಹೇಳಿದ್ರೆ ಕೆಲವೊಂದು ಸರಿ ನಿಮ್ಮದು ಏರೋ ಬ್ರಿಡ್ಜ್ ಅಂತ ಹೇಳಿದ್ರೆ ನಿಮಗೆ ಬಸ್ಸಲ್ಲ ಡೈರೆಕ್ಟು ಬ್ರಿಡ್ಜ್ ಮೂಲಕನೇ ಡೈರೆಕ್ಟ್ ನೀವು ಫ್ಲೈಟನ್ನು ಹತ್ಬೋದು. ಸೊ ಇಲ್ಲಿ ನೋಡಿ ಆಲ್ರೆಡಿ ಸುಮಾರು ಫ್ಲೈಟ್ಗಳು, ಫ್ಲೈಟ್ ಆಪರೇಷನ್ಸು ನಡೀತಾ ಇದೆ. ಸೊ ಇಲ್ಲಿ ಏನು ಕಾಣಿಸ್ತಾ ಇದೆ, ಇದೇ ಏರೋ ಬ್ರಿಡ್ಜು, ಅಂದರೆ ನಾವು ಈ ಥರ ಬಸ್ಸಲ್ಲಿ ಹೋಗೋದಿಲ್ಲ, ಡೈರೆಕ್ಟ್ಲಿ ಆ ಗೇಟಿಂದ ಆ ಬ್ರಿಡ್ಜ್ ಮೂಲಕ ಡೈರೆಕ್ಟ್ ಫ್ಲೈಟನ್ನು ಹತ್ತೀವಿ. ಸೊ ನೀವೇನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಆ ಗೇಟ್ ಹತ್ರ ಹೋದರೆ ಸಾಕು. ಸೊ ಅವರು ಏರೋ ಬ್ರಿಡ್ಜ್ ಮೂಲಕನಾದರೂ ಆಯಿತು, ಬಸ್ ಮೂಲಕನಾದರೂ ಆಯಿತು, ಒಟ್ಟಾರೆ ನಿಮ್ಮನ್ನು ಫ್ಲೈಟ್ ಹತ್ತಿಸ್ತಾರೆ. ಫ್ಲೈಟ್ ಹತ್ತಿಸಿ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ನೀವೆಲ್ಲಿ ಹೋಗಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ನೀವು ಒಂದ್ಸರಿ ಫ್ಲೈಟಲ್ಲಿ ಓಡಾಡಿದ್ರಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂಥರ ಬಸ್ಸಲ್ಲಿ ಓಡಾಡೋದಕ್ಕಿಂತ ಈಸಿ ಅಂತ ಅನಿಸುತ್ತೆ ಸ್ನೇಹಿತರೆ. ಸೊ ಅಷ್ಟೇನು ಕಷ್ಟ ಸಾಧ್ಯವಾದಂತಹ ವಿಷಯ ಏನಲ್ಲ. ಸೊ ನೋಡಿ ಇಲ್ಲಿ ಆಲ್ರೆಡಿ ಬಸ್ಸು ನಮ್ಮದು ಫ್ಲೈಟ್ ಎಲ್ಲಿ ನಿಂತಿದೆ ಆ ಜಾಗಕ್ಕೆ ಬಂತು. ಸೊ ಈ ಜಾಗದಲ್ಲಿ ಅವರೇ ಇಳಿಸ್ತಾರೆ. ಸೊ ಅಂದರೆ ನೀವು ಬೇರೆ ಎಲ್ಲಿ ಬೇಕೋ ಅಲ್ಲಿ ಇಳಿಯೋ ಸಾಧ್ಯತೆಗಳೇ ಇರೋದಿಲ್ಲ. ನಿಮ್ಮ ಫ್ಲೈಟ್ ಎಲ್ಲಿರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಬಂದು ಇಳಿಸ್ತಾರೆ. ಸೊ ನಾನು ನಿಮಗೆ ಮುಂಚೆ ಹೇಳಿದಾಗೆ ಕೆಲವೊಂದು ಸರಿ ಬಸ್ ಮೂಲಕ ಅಲ್ಲ, ಏರೋ ಬ್ರಿಡ್ಜ್ ಮೂಲಕ ಅಲ್ಲಿಂದ ಡೈರೆಕ್ಟ್ ಹೋಗ್ಬೋದು. ಆಮೇಲೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದು ನಮ್ಮ ಅಂದರೆ ಲಗೇಜು ಯಾವ ಥರ ಫ್ಲೈಟಿಗೆ ಹಾಕ್ತಾರೆ ಅಂತ ಹೇಳಿ. ಅಂದರೆ ನಾವು ಬ್ಯಾಕ್ ಡ್ರಾಪ್ ಮಾಡಿ ಬಂದಿದ್ದೀವಲ್ಲ, ಆ ಬ್ಯಾಕ್ ಡ್ರಾಪ್ ಮಾಡಿರೋಂತಹ ಲಗೇಜನ್ನು ಈ ಥರ ವ್ಯಾನ್ ಮೂಲಕ ತೊಗೊಂಡೋಗ್ಬಿಟ್ಟು ಆ ಲಗೇಜ್ಗಳನ್ನು ನಮ್ಮ ಯಾವ ಫ್ಲೈಟಲ್ಲಿ ಪ್ರಯಾಣ ಮಾಡ್ತೀವ ಅದೇ ಫ್ಲೈಟ್ಗಳಿಗೆ ಹಾಕ್ತಾರೆ. ಸೊ ಅದನ್ನೇ ನಮ್ಮ ಕನ್ಸರ್ನ್ ಏನಿರೋದಿಲ್ಲ. ಸೊ ಅವರೇ ಎಲ್ಲ ಟೇಕ್ ಕೇರ್ ಮಾಡ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಲಗೇಜ್ಗಳು ಅಲ್ಲಿ ಹೋಗ್ತಾ ಇದ್ದಾವೆ, ನಮ್ಮ ಫ್ಲೈಟಿಗೆ ಅದನ್ನು ಹಾಕ್ತಾ ಇದ್ದಾರೆ. ಸೊ ಅದೇ ಥರ ನಾವು ಫ್ಲೈಟ್ ಹತ್ತೋದಕ್ಕಿಂತ ಮುಂಚೆ ಒನ್ಸ್ ಅಗೇನ್ ನೀವು ಇದೇ ಫ್ಲೈಟಿಗೆ ಹತ್ತಬೇಕಾಗಿದ್ದೀರೋ ಇಲ್ವೋ ಅನ್ನೋದನ್ನು ಕೂಡ ಒನ್ಸ್ ಅಗೇನ್ ಚೆಕ್ ಮಾಡ್ತಾರೆ. ಅಂದರೆ ನಿಮ್ಮದು ಏನು ಬೋರ್ಡಿಂಗ್ ಪಾಸ್ ಇರುತ್ತೆ ಅದನ್ನು ಒನ್ಸ್ ಅಗೇನ್ ಕ್ರಾಸ್ ಚೆಕ್ ಮಾಡ್ತಾರೆ. ಅಂದರೆ ಅನ್ನೆಸೆಸರಿ ಫ್ಲೈಟ್ ಚೇಂಜ್ ಆಗೋದು ಅಥವಾ ಇನ್ನೊಂದು ಫ್ಲೈಟಿಗೆ ಹೋಗಬೇಕಾಗಿರೋದು ಈ ಫ್ಲೈಟಿಗೆ ಬಂದಿರೋದು ಈ ಥರದ್ದೇನೋ ಆಗಬಾರ್ದು ಅನ್ನೋ ಕಾರಣಕ್ಕೆ ಮತ್ತೊಂದು ಸರಿ ವ್ಯಾಲಿಡ್ ಆಗಿ ನಿಮ್ಮ ಬೋರ್ಡಿಂಗ್ ಪಾಸನ್ನು ಚೆಕ್ ಮಾಡಿ ಫ್ಲೈಟನ್ನು ಹತ್ತಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ಇಲ್ಲಿ ನೋಡಿ ನಾನು ಈಗ
ಫ್ಲೈಟನ್ನು ಹತ್ತಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನೀವು ಅಲ್ಲೂ ನೋಡ್ಬೋದು, ಹಿಂದ್ಗಡೆನೂ ಕೂಡ ಒಂದು ಬೋರ್ಡಿಂಗ್ ಅಂದರೆ ಫ್ಲೈಟ್ ಹತ್ತಲಿಕ್ಕೆ ವ್ಯವಸ್ಥೆ ಇದೆ. ಸೊ ನಿಮ್ದೇನಾದರೂ ಬೋರ್ಡಿಂಗ್ ಸೀಟ್ ನಂಬರ್ 15ಕ್ಕಿಂತ ಕಡಿಮೆ ಇದ್ದರೆ ಮುಂದ್ಗಡೆ ಬಾಗಿಲಿಂದ ಹತ್ಬೋದು, ಅಥವಾ 16ಕ್ಕಿಂತ ಜಾಸ್ತಿ ಇದ್ದರೆ ಹಿಂದ್ಗಡೆ ಬಾಗಿಲಿಂದ ಹತ್ಬೋದು. ಸೊ ನಾನೀಗ ಫ್ಲೈಟ್ ಒಳಗಡೆ ಹೋದೆ. ನಿಮ್ಮ ಬೋರ್ಡಿಂಗ್ ಪಾಸಲ್ಲಿ ಒನ್ಸ್ ಅಗೇನ್ ನಿಮ್ಮದು ಸೀಟ್ ನಂಬರ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು 3+3 ಅಂದರೆ ಬಲಗಡೆ 3 ಎಡಗಡೆ 3 ಈ ಥರ ಆ ಒಂದು ರೋ ಅಲ್ಲಿ 6 ಸೀಟ್ಗಳಿರುತ್ತೆ. ನಂದು ಸೀಟ್ ನಂಬರ್ 8B. ಸೊ ಈ ಥರ ಡಿಸ್ಪ್ಲೇ ಏನಿರುತ್ತೆ ಅಂದರೆ ನೀವು ನಡ್ಕೊಂಡು ಹೋಗ್ತಾ ಇರುವಾಗ ಲಗೇಜ್ ಇಡ್ಲಿಕ್ಕೆ ಅಂತ ಹೇಳಿ ಏನು ವ್ಯವಸ್ಥೆ ಇರುತ್ತೆ ಅಲ್ಲಿ ನಿಮ್ಮದು ಸೀಟ್ ನಂಬರ್ಗಳನ್ನು ಡಿಸ್ಪ್ಲೇ ಮಾಡಿರ್ತಾರೆ. ಸೊ ಆ ಸೀಟ್ ನಂಬರನ್ನು ನೋಡಿಕೊಂಡು ನಿಮ್ಮ ಬೋರ್ಡಿಂಗ್ ಪಾಸ್ನಲ್ಲಿ ಯಾವ ಸೀಟ್ ಇದೆ ಅದನ್ನು ಒಂದ್ಸರಿ ಚೆಕ್ ಮಾಡಿಕೊಂಡ್ರೆ ನೀವು ಎಲ್ಲಿ ಕುತ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ನಂದು ಸೀಟ್ ನಂಬರ್ 8B ಆಗಿರೋದ್ರಿಂದ ಅಲ್ಲಿ ಡಿಸ್ಪ್ಲೇಯಲ್ಲಿ 8B ಅಂತ ಹೇಳಿದ್ರೆ ಮಧ್ಯದಲ್ಲಿರುತ್ತೆ. ಸೊ ಅದನ್ನು ನೀವು ಲಗೇಜ್ ಇಟ್ಬಿಟ್ಟು ಆರಾಮಾಗಿ ಹೋಗಿ ಕುತ್ಕೊಂಡ್ರೆ ಆಯಿತು. ಅದೇ ಥರನೇ ಇಲ್ಲಿ ಅಂದರೆ ಸೆಕೆ ಏನಾದರೂ ಆಗ್ತಾ ಇತ್ತು ಹೇಳಿದ್ರೆ, ಸಫಿಕೇಶನ್ ಆಗ್ತಿತ್ತು ಅಂದರೆ AC ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ AC ನಾಬ್ ಕೂಡ ಇದೆ. ನಿಮಗೆ AC ಗಾಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ರೀಡಿಂಗ್ ಲ್ಯಾಂಪ್ ಕೂಡ ಇದೆ. ನಿಮಗೆ ಏನಾದರೂ ಅಸಿಸ್ಟೆನ್ಸಿಗೆ ಬೇಕು ಅಂತ ಹೇಳಿದ್ರೆ ಅಲ್ಲಿ ಯೆಲ್ಲೋ ಕಲರ್ ಏನು ಕಾಣಿಸ್ತಾ ಇತ್ತು, ಸೊ ಆ ಯೆಲ್ಲೋ ಕಲರ್ ಬಟನ್ ಒತ್ತಿದ್ರೆ ಏರ್ ಹೋಸ್ಟೆಸ್ ನಿಮ್ಮ ಹೆಲ್ಪಿಗೆ ಬರ್ತಾರೆ. ಸೊ ಇಲ್ಲಿ ಬೋರ್ಡಿಂಗ್ ಆಗ್ತಾ ಇದೆ, ಅಂದರೆ ಯಾರೆಲ್ಲ ಹತ್ತಬೇಕು ಅವರೆಲ್ಲ ಬಂದು ಕುತ್ಕೊಂಡು ಅವ್ರವ್ರ ಜಾಗಕ್ಕೆ ಕುತ್ಕೊಳ್ತಾರೆ. ಒಂದ್ಸರಿ ಬೋರ್ಡಿಂಗ್ ಕಂಪ್ಲೀಟ್ ಆದರೆ ಅಂದರೆ ಎಲ್ಲರೂ ಹತ್ತಾದ ನಂತರ ನಮಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾರೆ. ಅಂದರೆ ನೀವು ಫ್ಲೈಟಲ್ಲಿ ಯಾವ ಥರ ಕುತ್ಕೋಬೇಕು, ಏನೆಲ್ಲ ಅಗತ್ಯತೆ ಅದನ್ನೆಲ್ಲ ಮಾಹಿತಿ ಕೊಡ್ತಾರೆ. ಆಮೇಲೆ ಫ್ಲೈಟ್ ಅಂದರೆ ಟೇಕ್ ಆಫ್ ಆಗುವಾಗ ಮತ್ತು ಲ್ಯಾಂಡಿಂಗ್ ಆಗುವಾಗ ಸೀಟ್ ಬೆಲ್ಟನ್ನು ಹಾಕ್ಕೊಳ್ಳೋದು ಕಂಪಲ್ಸರಿ. ಸೊ ಸೀಟ್ ಬೆಲ್ಟ್ ಹೇಗೆ ಹಾಕ್ಕೊಳ್ಬೇಕು ಅನ್ನೋದನ್ನು ಕೂಡ ಅವರೇ ಅಲ್ಲಿ ಅನೌನ್ಸ್ ಕೂಡ ಮಾಡ್ತಾರೆ, ಡಿಸ್ಪ್ಲೇ ಕೂಡ ಮಾಡ್ತಾರೆ. ಇಲ್ಲಿ ನೋಡಿ, ಅಂದರೆ ನಿಮಗೇನಾದರೂ ಆಕ್ಸಿಜನ್ ಕಡಿಮೆ ಅನಿಸಿದ್ರೆ ಆಕ್ಸಿಜನ್ ಮಾಸ್ಕ್ ಬರುತ್ತೆ, ಅದನ್ನು ಹಾಕ್ಕೊಳ್ಳೋದು. ಈ ಥರ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ಫ್ಲೈಟ್ ಹೊರಡೋದಕ್ಕಿಂತ ಮುಂಚೆ ಏರ್ ಹೋಸ್ಟೆಸ್ಸು ಅಲ್ಲಿ ಡಿಸ್ಪ್ಲೇ ಮೂಲಕ ನಮಗೆಲ್ಲ ಅನೌನ್ಸ್ಮೆಂಟ್ ಮಾಡಿ ಹೇಳ್ಕೊಡ್ತಾರೆ. ಸೊ ಅದನ್ನು ನೀವು ಗಮನ ಕೊಟ್ಟು ಒಂದ್ಸರಿ ನೋಡ್ಕೊಳ್ಳೋದು ಒಳ್ಳೆಯದು. ಸೊ ಹಾಗೆಯೇ ನಿಮಗೆ ಶೌಚಾಲಯ ಅಂದರೆ ನಿಮ್ಮದು ರೆಸ್ಟ್ ರೂಮ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನೀವು ನೋಡ್ಬೋದು ರೆಡ್ ಕಲರ್ ಕಾಣಿಸ್ತಾ ಇದೆ. ರೆಡ್ ಕಲರ್ ಇದೆ, ಎಂಗೇಜ್ ಆಗಿದೆ ಅಂತ, ಅಂದರೆ ಯಾರೋ ರೆಸ್ಟ್ ರೂಮಿಗೆ ಹೋಗಿದ್ದಾರೆ ಅಂತ. ಸೊ ಅದು ಗ್ರೀನ್ ಕಲರ್ ಇದ್ರೆ ಮಾತ್ರ ನೀವು ರೆಸ್ಟ್ ರೂಮನ್ನು ಯೂಸ್ ಮಾಡ್ಬೋದು ಅಂತ. ಸೊ ಈಗ ನೋಡಿ, ಒಂದ್ಸರಿ ನಿಮ್ಮದು ಬೋರ್ಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ ಫ್ಲೈಟು ಹೊರಡಲಿಕ್ಕೆ ರೆಡಿ ಆಗುತ್ತೆ. ಸೊ ಈಗ ನಮ್ಮದು ಟೇಕ್ ಆಫ್ ಆಗ್ತಾ ಇದೆ. ಸೊ ಟೇಕ್ ಆಫ್ ಅಂತ ಹೇಳಿದ್ರೆ ಭೂಮಿಯನ್ನು ಬಿಟ್ಟು ಆಕಾಶಕ್ಕೆ ನಮ್ಮ ಫ್ಲೈಟು ಹಾರ್ತಾ ಇದೆ. ಮೊದಲನೇ ಸರಿ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಅದೇ ಒಂಥರ ಥ್ರಿಲ್ಲಿಂಗು. ಸೊ ಆ ಫಸ್ಟ್ ಟೈಮ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಬಿಟ್ಬಿಟ್ರೆ ಇನ್ನೊಂದು ಸರಿಗೆ ಅದೇ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತೀರಾ, ಇನ್ನೂ ಬೇರೆ ಬೇರೆ ಟ್ರಾವೆಲ್ ಮಾಡ್ತೀರಾ ಫ್ಲೈಟಲ್ಲಿ ಅಂತ ಹೇಳಿದ್ರೆ ಅಯ್ಯೋ ದೇವ್ರೆ, ಇನ್ನೂ 3 ಗಂಟೆ ಅಲ್ಲಾಡ್ದಂಗೆ ಒಂದೇ ಜಾಗದಲ್ಲಿ ಕುತ್ಕೋಬೇಕಾ ಅನ್ನೋ ಲೆವೆಲ್ಗೆ ಬೋರ್ ಆಗೋಗ್ಬಿಡುತ್ತೆ ಸ್ನೇಹಿತರೆ. ಸೊ ಒಂದ್ಸರಿ ಫ್ಲೈಟ್ ಆಕಾಶಕ್ಕೆ ಹಾರ್ತು ಅಂತ ಹೇಳಿದ್ರೆ ಆ ಎಕ್ಸೈಟ್ಮೆಂಟ್ ಲೆವೆಲ್ ಆಲ್ಮೋಸ್ಟ್ ಅರ್ಧ ರೀಚ್ ಆಗೋಗಿರುತ್ತೆ. ಸೊ ಇಲ್ಲಿ ನೋಡಿ, ಮೋಡಗಳು ಚಲಿಸ್ತಾ ಇರುತ್ತೆ. ಸೊ ಮೋಡಗಳು ಇನ್ನೇನು ಕೈಗೆ ಸಿಗುತ್ತಾ ಅನ್ನೋ ಲೆವೆಲ್ಗೆ ಒಂಥರ ಖುಷಿ ಆಗುತ್ತೆ. ಸೊ ಯಾವಾಗಲೂ ಫ್ಲೈಟು ಮೋಡಗಳನ್ನು ಆಲ್ಮೋಸ್ಟ್ ಅವಾಯ್ಡ್ ಮಾಡುತ್ತೆ. ಯಾಕೆ ಹೇಳಿದ್ರೆ ನಮ್ಮದು ಟರ್ಬುಲೆನ್ಸ್ ಅಂತ ಹೇಳಿದ್ರೆ ಫ್ಲೈಟ್ ಅಲ್ಲೋಡೋ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಮೋಡಗಳನ್ನು ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತಾರೆ ಪೈಲಟ್. ಸೊ ಆಲ್ಮೋಸ್ಟ್ ಮೋಡಗಳ ಮೇಲೆ ಫ್ಲೈಟ್ ಹಾರ್ತಾ ಇರುತ್ತೆ. ಸೊ ನೀವೇನಾದರೂ ಊಟ ಬುಕ್ ಮಾಡಿದರೆ ಏರ್ ಹೋಸ್ಟೆಸ್ಸು ಫ್ಲೈಟ್ ಜರ್ನಿ ಸ್ಟಾರ್ಟ್ ಆದ ತಕ್ಷಣವೇ ಊಟ ಕೂಡ ಸರ್ವ್ ಮಾಡ್ತಾರೆ. ಸೊ ಅದೇ ಥರನೇ ನಿಮಗೇನಾದರೂ ನೀರು ಬೇಕು ಅಂತ ಹೇಳಿದ್ರೆ ನೀವು ಅಲ್ಲಿ ಏರ್ ಹೋಸ್ಟೆಸ್ ಅಂತ ಹೇಳಿದ್ರೆ ನೀರು ಕೂಡ ತಂದುಕೊಡ್ತಾರೆ. ಸೊ ರೆಸ್ಟ್ ರೂಮ್ ಯೂಸ್ ಮಾಡಬೇಕು ಹೇಳಿದ್ರೆ ನಾನು ಹೇಳಿದ ಹಾಗೆ ಗ್ರೀನ್ ಕಲರ್ ಇತ್ತು ಹೇಳಿದ್ರೆ ನೀವು ಯೂಸ್ ಮಾಡಬಹುದು. ನೀವು ರೆಸ್ಟ್ ರೂಮ್ ಕೂಡ ಅಲ್ಲೇ ಸುಮಾರು ಮುಂದೆ ಮತ್ತು ಹಿಂದೆ ಫ್ಲೈಟಿನ ಮುಂಭಾಗದಲ್ಲಿ ಮತ್ತು ಹಿಂಭಾಗದಲ್ಲಿ ಎರಡೂ ಕಡೆ ಕೂಡ ರೆಸ್ಟ್ ರೂಮ್ ಸೌಲಭ್ಯ ಇರುತ್ತೆ. ನಿಮಗೇನಾದರೂ ಗೊತ್ತಾಗಲಿಲ್ಲ ಹೇಳಿದ್ರೆ ಏರ್ ಹೋಸ್ಟೆಸ್ ಅಂತ ಹೇಳಿದ್ರೆ ಅವರು ಸಹಾಯ ಮಾಡ್ತಾರೆ. ಅಂದರೆ ಇನ್ ದ ಸೆನ್ಸ್ ಎಲ್ಲಿಗೆ ಹೋಗಬೇಕು, ಎಲ್ಲಿದೆ ಅನ್ನೋದನ್ನು ಅವರು ಹೇಳ್ತಾರೆ. ಸೊ ಈ ರೆಸ್ಟ್ ರೂಮ್ನಲ್ಲಿ ಕೂಡ ಒಂಥರ ಸುಸಜ್ಜಿತ ವ್ಯವಸ್ಥೆ ಇರುತ್ತೆ. ವಾಟರ್ ಅಂದರೆ ನಿಮಗೆ ಕೈ ತೊಳ್ಕೊಳ್ಳಿಕ್ಕೆ ನೀರು ಕೂಡ ಇರುತ್ತೆ, ಡಸ್ಟ್ಬಿನ್ ಇದೆ, ಟಿಶ್ಯೂ ಕೂಡ ಇಟ್ಟಿರ್ತಾರೆ, ಸೋಪ್ ಕೂಡ ಇದೆ. ಸೊ ಹೈಜಿನಿಕ್ ಕಂಪ್ಲೀಟ್ ಲೆವೆಲ್ ಮೇಂಟೈನ್ ಮಾಡಿರ್ತಾರೆ.
ಸೊ ಒಂದ್ಸರಿ ನೀವು ಡೆಸ್ಟಿನಿ ಹತ್ತತ್ರ ಬರ್ತಾ ಇದ್ದೀರಾ ಅಂದರೆ ಒನ್ಸ್ ಅಗೇನ್ ಪೈಲಟ್ ನಿಮಗೆ ಅನೌನ್ಸ್ ಮಾಡ್ತಾರೆ, ನಾವು ಇನ್ನೇನು ಲ್ಯಾಂಡಿಂಗ್ ಆಗ್ತಾ ಇದ್ದೀವಿ, ನೀವು ಲ್ಯಾಂಡಿಂಗಿಗೆ ರೆಡಿ ಆಗಿ ಅಂತ ಹೇಳಿ. ಅಂದರೆ ಒನ್ಸ್ ಅಗೇನ್ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ, ನಿಮ್ಮ ಜಾಗದಲ್ಲಿ ನೀವು ಕೂತ್ಕೊಳ್ಳಿ, ಫ್ಲೈಟಲ್ಲಿ ಓಡಾಡಬೇಡಿ ಅನ್ನೋ ಲೆವೆಲ್ಗೆ ಒಂದು ಅನೌನ್ಸ್ಮೆಂಟನ್ನು ಮಾಡ್ತಾರೆ. ಇಲ್ಲಿ ನೋಡಿ, ಆಲ್ಮೋಸ್ಟ್ 2.5 ಗಂಟೆ 3 ಗಂಟೆ ಜರ್ನಿ ಆದ ನಂತರ ಕೋಲ್ಕತ್ತಾ ಬಂದ ನಂತರ ನನ್ನ ಫ್ಲೈಟು ಈಗ ಲ್ಯಾಂಡ್ ಆಗ್ತಾ ಇದೆ. ಒಂದ್ಸರಿ ಲ್ಯಾಂಡ್ ಆಯಿತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಮ್ಮ ಫ್ಲೈಟ್ ಪ್ರಯಾಣ ಮುಗಿದ ಹಾಗೆ. ಸೊ ಇಲ್ಲಿ ನೋಡಿ, ಫ್ಲೈಟ್ ಲ್ಯಾಂಡ್ ಆಗಿದೆ. ಸೊ ಫ್ಲೈಟ್ ಒಂದ್ಸರಿ ಭೂಮಿಗೆ ಟಚ್ ಆದರೂ ಕೂಡ ಫ್ಲೈಟ್ ನಿಂತ್ಕೊಳ್ಳೋವರೆಗೂ ನೀವು ನಿಮ್ಮ ಜಾಗದಿಂದ ಮೇಲೆ ಎದ್ದೇಳಬಾರ್ದು. ಸೊ ಆಲ್ಮೋಸ್ಟ್ ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ರೆ ಒಳ್ಳೇದು. ಯಾಕೆ ಹೇಳಿದ್ರೆ ಲಾಸ್ಟ್ ಮಿನಿಟ್ನಲ್ಲಿ ಏನಾದರೂ ಅಪಘಾತ ಆದರೆ ಅಥವಾ ಏನಾದರೂ ಹೆಚ್ಚು ಕಮ್ಮಿ ಆಗಿ ನೀವೇ ಬಿದ್ದರೆ ಅನ್ನೆಸೆಸರಿ ಆಕ್ಸಿಡೆಂಟ್ಗಳಾಗುತ್ತೆ. ಸೊ ಅದರಿಂದ ನೀವು ಏರ್ ಹೋಸ್ಟೆಸ್ ಅನೌನ್ಸ್ ಮಾಡೋವರೆಗೂ ನಿಮ್ಮ ಜಾಗದಲ್ಲಿ ನೀವು ಕೂತ್ಕೊಳ್ಳೋದು ಒಳ್ಳೆಯದು. ಸೊ ಇಲ್ಲಿ ನೋಡಿ, ನಮ್ಮದು ಏರೋ ಬ್ರಿಡ್ಜ್ ಅಂತ ನಾನು ಏನು ಹೇಳಿದ್ದೆ, ಬಸ್ಸಿನ ಬದಲು ಈ ಏರೋ ಬ್ರಿಡ್ಜ್ ಬಂದು ಬಾಗಿಲಿಗೆ ಅಟ್ಯಾಚ್ ಆಗ್ತಾ ಇದೆ. ನಾವೀಗ ಬಸ್ಸಿನ ಮೂಲಕ ಹೊರಗಡೆ ಹೋಗೋದಿಲ್ಲ, ಈ ಏರೋ ಬ್ರಿಡ್ಜ್ ಮೂಲಕ ಹೊರಗಡೆ ಹೋಗ್ತೀವಿ. ಸೊ ಒಂದ್ಸರಿ ನೀವು ಏರ್ ಹೋಸ್ಟೆಸ್ ಅನೌನ್ಸ್ ಮಾಡಿದ ನಂತರ ನಿಮ್ಮ ಲಗೇಜನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಅದ್ರ ಜೊತೆಗೆ ಅವರು ನಿಮ್ಮ ಲಗೇಜನ್ನು ಯಾವ ಬೆಲ್ಟ್ ನಂಬರ್, ಅಂದರೆ ಯಾವ ಬೆಲ್ಟ್ನಲ್ಲಿ ಕಲೆಕ್ಟ್ ಮಾಡಬೇಕು ಅನ್ನೋದು ಕೂಡ ಅನೌನ್ಸ್ ಮಾಡ್ತಾರೆ. ಸೊ ಅವೆರಡನ್ನ ಕರೆಕ್ಟಾಗಿ ಕೇಳಿಸ್ಕೊಂಡ ನಂತರ ನೀವು ಹೊರಗಡೆ ಹೋಗ್ಬೋದು. ನಾನಿಲ್ಲಿ ನೋಡಿ ಏರೋ ಬ್ರಿಡ್ಜ್ ಮೂಲಕ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಹೊರಗಡೆ ಹೋದ ನಂತರ ನಾನು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನು ಅಂತ ಹೇಳಿದ್ರೆ, ಅಲ್ಲಿ ಬಂದ ತಕ್ಷಣ ನಾನು ಬ್ಯಾಗ್ ಡ್ರಾಪ್ ಮಾಡಿದ್ದೆ, ಅಂದರೆ ಬ್ಯಾಗನ್ನು ಅವ್ರಿಗೆ ಕೊಟ್ಟು ಬಂದಿದ್ದೆ. ಈಗ ನಾನು ಹೋಗಿ ಬ್ಯಾಗನ್ನು ಕಲೆಕ್ಟ್ ಮಾಡಬೇಕು. ಬ್ಯಾಗನ್ನು ಯಾವ ಥರ ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿ ಹೇಳಿದ್ನಲ್ಲ, ಏರ್ ಹೋಸ್ಟೆಸ್ಸು ನಮಗೆ ಬೆಲ್ಟ್ ನಂಬರ್ ಹೇಳಿರ್ತಾರೆ. ಬೆಲ್ಟ್ ನಂಬರ್ ಅಂದರೆ ಯಾವ ಜಾಗದಲ್ಲಿ ಯಾವ ನಂಬರ್ನಲ್ಲಿ ನಮ್ಮ ಲಗೇಜ್ಗಳು ಬರುತ್ತೆ ಅಂತ. ಆ ನಂಬರನ್ನು ಕರೆಕ್ಟಾಗಿ ಕೇಳಿಸ್ಕೊಂಡು ಆ ಬೆಲ್ಟ್ ನಂಬರ್ ಜಾಗಕ್ಕೆ ಹೋದರೆ ನಮ್ಮ ಬ್ಯಾಗ್ ಅಲ್ಲಿ ಸಿಗುತ್ತೆ. ಅಕಸ್ಮಾತ್ ಫ್ಲೈಟಲ್ಲಿ ಅನೌನ್ಸ್ ಮಾಡಿದ್ದು ನಮಗೆ ಕರೆಕ್ಟಾಗಿ ಕೇಳಿಸ್ಲಿಲ್ಲ ಬೆಲ್ಟ್ ನಂಬರ್ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಇಲ್ಲೂ ಕೂಡ ಒನ್ಸ್ ಅಗೇನ್ ನಮಗೆ ಅನೌನ್ಸ್ಮೆಂಟ್ ಬೋರ್ಡ್ಗಳಿರುತ್ತೆ. ನಮ್ಮದು ಫ್ಲೈಟ್ ನಂಬರು ಮತ್ತು ಯಾವ ಜಾಗದಿಂದ ಯಾವ ಜಾಗಕ್ಕೆ ಯಾವ ಟೈಮಲ್ಲಿ ಫ್ಲೈಟ್ ಲ್ಯಾಂಡ್ ಆಗಿದೆ, ಜೊತೆಗೆ ಯಾವ ಬೆಲ್ಟ್ ನಂಬರಲ್ಲಿ ನಮ್ಮ ಲಗೇಜನ್ನು ಕಲೆಕ್ಟ್ ಮಾಡಬೇಕು, ಈ ಮಾಹಿತಿಯನ್ನು ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಅದನ್ನು ಒಂದ್ಸರಿ ಕ್ರಾಸ್ ಚೆಕ್ ಮಾಡಿದ್ರೆ ನೀವು ಯಾವ ಬೆಲ್ಟ್ ನಂಬರ್, ಇಲ್ಲಿ ನೋಡಿ 2, 3 ಈ ಥರ ಇದೆ. ನಂದು 2ನೇ ಬೆಲ್ಟ್ ನಂಬರ್, 2 ಅಂತ ದೊಡ್ಡದಾಗಿ ಹಾಕಿದಾರಲ್ಲ, ಅಲ್ಲಿ ಹೋದರೆ ಒನ್ಸ್ ಅಗೇನ್ ನಿಮಗೆ ನಿಮ್ಮದು ಅಂದರೆ ಯಾವ ಜಾಗದಿಂದ ನಿಮ್ಮದು ಫ್ಲೈಟ್ ಬಂದಿದೆ, ಅಂದರೆ ಫ್ರಮ್ ನೋಡಿ ಬೆಂಗಳೂರಿಂದ ಫ್ಲೈಟ್ ಬಂದಿದೆ, ನಿಮ್ಮದು ಫ್ಲೈಟ್ ನಂಬರು ಇದು ಕೂಡ ಅಲ್ಲಿ ಮಾಹಿತಿ ಹಾಕಿರ್ತಾರೆ. ಅಲ್ಲಿ ನೀವು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಕಾಯಿದ್ರೆ ನಿಮ್ಮ ಲಗೇಜ್ ಬರೋವರೆಗೂ ನೀವು ಕಾಯಬೇಕು. ಸೊ ಈ ಥರ ನಿಮ್ಮದು ಲಗೇಜು ಬರ್ತಾ ಇರುತ್ತೆ, ಬ್ಯಾಗ್ಗಳು. ಸೊ ನಿಮ್ಮ ಲಗೇಜ್ ಬರೋವರೆಗೂ ನೀವು ಅಲ್ಲಿ ಕಾದ್ಕೊಂಡು ಒಂದ್ಸರಿ ನಿಮ್ಮ ಲಗೇಜ್ ನಿಮ್ಮ ಅಂದರೆ ಆ ಬ್ಯಾಗ್ ಬೆಲ್ಟ್ಗೆ ಬಂತು ಅಂತ ಹೇಳಿದ್ರೆ ಅದನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಏರ್ಪೋರ್ಟಿಂದ ಹೊರಗಡೆ ಹೊರಡ್ಬೋದು. ಸೊ ಫ್ಲೈಟ್ ಜರ್ನಿ ಅಂದರೆ ಸಾಹಸಮಯ ಕೆಲಸ ಏನಲ್ಲ ಸ್ನೇಹಿತರೆ, ವೆರಿ ಸಿಂಪಲ್. ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಕೆಲವು ಸ್ಟೆಪ್ಸು. ಮೊದಲನೇದು ಫ್ಲೈಟ್ ಅಂದರೆ ಏರ್ಪೋರ್ಟ್ ಒಳಗಡೆ ಬಂದ ತಕ್ಷಣ ಮೊದಲನೇ ಕೆಲಸ ಏನು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಚೆಕ್ ಇನ್ ಬ್ಯಾಗ್ ಇತ್ತು ಹೇಳಿದ್ರೆ ಮೊದಲನೇದು ಬ್ಯಾಗ್ ಡ್ರಾಪ್ ಮಾಡಬೇಕು. ಎರಡನೇದು ಬ್ಯಾಗ್ ಡ್ರಾಪ್ ಆದ ನಂತರ ನೀವು ಸೆಕ್ಯೂರಿಟಿ ಸ್ಕ್ಯಾನಿಗೆ ಹೋಗಬೇಕು, ಸೆಕ್ಯೂರಿಟಿ ಚೆಕ್ ಮಾಡಿಸ್ಕೋಬೇಕು. ಸೆಕ್ಯೂರಿಟಿ ಚೆಕ್ ಮುಗಿದಾದ ನಂತರ ನಿಮ್ಮದು ಬೋರ್ಡಿಂಗ್ ಗೇಟ್ ಏನಿರುತ್ತೆ ಆ ಗೇಟ್ ನಂಬರಿಗೆ ಹೋದರೆ ಮೂರನೇ ಸ್ಟೆಪ್ಪು ಬೋರ್ಡಿಂಗ್ ಆದ ನಂತರ ನೀವು ಫ್ಲೈಟಲ್ಲಿ ಕೂತಿರ್ತೀರಾ. ಫ್ಲೈಟ್ ನಿಮ್ಮ ಡೆಸ್ಟಿನಿಗೆ ಬಂದು ಇಳಿಸುತ್ತೆ. ಇಳಿದ ನಂತರ ನೀವು ಮಾಡಬೇಕಾಗಿರೋ 4ನೇ ಕೆಲಸ ಬೆಲ್ಟ್ ನಂಬರನ್ನು ಹುಡುಕೊಂಡೋಗಿ ನಿಮ್ಮ ಲಗೇಜನ್ನು ಕಲೆಕ್ಟ್ ಮಾಡ್ಕೊಳ್ಳೋದು. ಈ 4 ಸ್ಟೆಪ್ಸ್ಗಳನ್ನು ಕರೆಕ್ಟಾಗಿ ಮಾಡಿದ್ರೆ ನೀವು ಆಲ್ಮೋಸ್ಟ್ ನಿಮ್ಮ ಫ್ಲೈಟ್ ಜರ್ನಿಯನ್ನು ಈಸಿಯಾಗಿ ಮುಗಿಸಿದ್ರಿ ಅಂತ. ಸೊ ಸ್ನೇಹಿತರೆ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.